ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ವೆಲ್ಕಮ್ ಬ್ಯಾಕ್ ಟು ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಒಂದು ಕಂಪ್ನಿಗೂ ಇನ್ನೊಂದು ಕಂಪ್ನಿಯಿಂದ ಈಗ ಪ್ರೀವಿಯಸ್ ಕಂಪ್ನಿಲಿ ಕೆಲಸ ಮಾಡಿದಿರೋದು ಪಿ ಎಫ್ ಒಂದು ಐಡಿಲಿ ಇರುತ್ತೆ, ಯು ಎ ನಂಬರ್ ಒಂದೇ ಇರುತ್ತೆ. ಒಳಗಡೆ ಹೋದ್ರೆ ಬೈಫರ್ಗೇಷನ್ ಇರುತ್ತೆ. ಅಂದ್ರೆ ಈಗ ನೀವು ಒಂದೇ ಕಂಪ್ನಿಲಿ 3-4 ಕಾಂಟ್ರಾಕ್ಟ್ ನ ಚೇಂಜ್ ಮಾಡಿದ್ರು ಕೂಡ ಅದರಲ್ಲಿ ಬೈಫರ್ಗೇಷನ್ ಆಗಿರುತ್ತೆ. ಹೆಂಗೆ ಅಂದ್ರೆ, ಈಗ ಒಂದು ಕಾಂಟ್ರಾಕ್ಟರ್ ಫಾರ್ ಎಕ್ಸಾಂಪಲ್ ಸಾಯಿ ಕಾಂಟ್ರಾಕ್ಟರ್, ಇನ್ನೊಂದು ಪ್ರಥಮ್ ಮೋಟರ್ಸ್ ಅಂತ ಯಾವ್ದೋ ಒಂದು 2 ಕಂಪನಿ ಇದರಲ್ಲಿ ಇರುತ್ತೆ. ಓಕೆ, ಈಗ ನೀವು ಕೆಲಸ ಮಾಡ್ತಾ ಇರೋದು ಇನ್ನೊಂದು ಥರ್ಡ್ ಕಂಪನಿ ಆಗಿರುತ್ತೆ, ಮೀನ್ಸ್ ಸಿ ಕಂಪನಿ ಅಂತ ಇರುತ್ತೆ. ಓಕೆ, ಈಗ ನೀವೇನಾದ್ರೂ ವಿಡ್ರಾ ಮಾಡಕ್ ಹೋದ್ರೆ, ಪಿ ಎಫ್ ನ ಕ್ಲೈಮ್ ಮಾಡಕ್ ಹೋದ್ರೆ, ಸಾಯಿ ಕಾಂಟ್ರಾಕ್ಟರ್ದೇ ಬೇರೆ ಒಂದು ಐಡಿಲಿ ಇರುತ್ತೆ, ಪ್ರಥಮ್ ಮೋಟರ್ಸ್ದೇ ಬೇರೆ ಐಡಿಲಿ ಇರುತ್ತೆ, ಮತ್ತೆ ಸಿ ಕಂಪನಿದೆ ಒಂದು ಐಡಿಲಿ ಅಮೌಂಟ್ ಬಿದ್ದಿರುತ್ತೆ. ಓಕೆ, ಈ ಮೂರನ್ನು ನೀವು ಒಂದೇ ಐಡಿಗೆ, ಮೀನ್ಸ್ ಈಗ ಪ್ರೆಸೆಂಟ್ ಏನ್ ಯು ಎನ್ ನಂಬರ್ ಇದೆಯೋ ಆ ಯು ಎನ್ ನಂಬರ್ ಒಂದೇ ಇದಕ್ಕೆ ಮೂವ್ ಮಾಡೋದು ಹೆಂಗೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಕೂಡ ನೀವು ಪ್ರಿವಿಯಸ್ ಎಲ್ಲ ಕಂಪನಿಯವ್ರ ಹತ್ರ ಒಂದು ಅಪ್ಲಿಕೇಶನ್ ತಗೊಂಡು ಅದನ್ನ ನೀವು ಮರ್ಜ್ ಮಾಡ್ಲಿಕ್ಕೆ ಒಂದು ಪಿ ಎಫ್ ಆಫೀಸ್ಗೆ ಹೋಗಿ ಅದನ್ನ ಫಾರ್ಮ್ ನ ಸಬ್ಮಿಟ್ ಮಾಡಿ ಅದನ್ನ ಮರ್ಜ್ ಮಾಡ್ಕೋಬೇಕಿತ್ತು. ಬಟ್ ಇವಾಗ ಗೌರ್ಮೆಂಟ್ ಅದು ಕೂಡ ಆನ್ಲೈನ್ ಸರ್ವಿಸಸ್ ನ ಮಾಡಿದೆ. ಅದಕ್ಕೆ ಸಿಂಪಲ್ ಒಂದು 3-4 ಸ್ಟೆಪ್ಸ್ ಇದೆ, ಅದು 3 ಮಿನಿಟ್ಸ್ ಅಲ್ಲಿ ನಿಮಗೆ ಆಗುತ್ತೆ. ಬಟ್ ಅದಕ್ಕೆ ಒಂದು ಬ್ಯಾಕ್ಲಾಗ್ ಅಂತಾನು ಹೇಳ್ಬೋದು, ಒಂದು ಅಡ್ವಾಂಟೇಜ್ ಅಂತಾನು ಹೇಳ್ಬೋದು. ಏನಪ್ಪಾ ಅಂತಂದ್ರೆ, ನೀವು ಕರೆಂಟ್ ಇದರಲ್ಲಿ ಒಂದು ಸರ್ವಿಸ್ ಅಲ್ಲಿ ಇರಬೇಕು. ಏನಕ್ಕೆ ಅಂದ್ರೆ, ನೀವು ಅದನ್ನ ಮೂವ್ ಮಾಡ್ಲಿಕ್ಕೆ ಒಂದು ಎಂಪ್ಲಾಯರ್ ಅಪ್ರೂವಲ್ ಬೇಕಾಗುತ್ತೆ. ಮೀನ್ಸ್ ಪ್ರೆಸೆಂಟ್ ಎಂಪ್ಲಾಯರ್, ಈಗ ನಿಮಗೆ ಪ್ರಿವಿಯಸ್ ಎಂಪ್ಲಾಯರ್ ಅಪ್ರೂವ್ ಮಾಡಕ್ಕೆ ರೆಡಿ ಇಲ್ಲ ಅಂತಂದ್ರೆ ನೀವು ಪ್ರೆಸೆಂಟ್ ಎಂಪ್ಲಾಯರ್ಗೆ ಕೂಡ ಕೊಟ್ಕೋಬಹುದು. ಆ ಪ್ರೆಸೆಂಟ್ ಎಂಪ್ಲಾಯರ್ ಇರಬೇಕು, ಅಥವಾ ಪ್ರೀವಿಯಸ್ ಎಂಪ್ಲಾಯರ್ ಆದ್ರೂ ಅದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಈ ಎರಡೂ ಇಲ್ಲ ಅಂತಂದ್ರೆ ಅದನ್ನ ಆನ್ಲೈನ್ ಅಲ್ಲಿ ನೀವು ಸರ್ವಿಸ್ನ ಈ ಸರ್ವಿಸ್ನ ಉಪಯೋಗಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ಬನ್ನಿ, ನೀವು ಯಾವ ತರ ಆನ್ಲೈನ್ ಅಲ್ಲಿ ನೀವು ಸರ್ವಿಸ್ನ ಒಂದೇ ಐಡಿಗೆ, ಪ್ರೆಸೆಂಟ್ ಐಡಿಗೆ ಯಾವ ತರ ಮೂವ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಇವಾಗ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ತರ ಪಿ ಎಫ್ ಇದಕ್ಕೆ ವೆಬ್ಸೈಟ್ಗೆ ಲಾಗಿನ್ ಆಗೋದು ಅಂತ. ಅದರಲ್ಲಿ ನೀವು ನೋಡ್ಬೋದು, ಈ ತರ ಪೇಜ್ ಓಪನ್ ಆಗುತ್ತೆ, ಮೇನ್ ಪೇಜ್ ಇದು. ಇದರಲ್ಲಿ ನಿಮಗೆ ಆನ್ಲೈನ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ. ಆನ್ಲೈನ್ ಸರ್ವಿಸಸ್ ಆಪ್ಷನ್ಗೆ ಹೋದ್ರೆ ಇಲ್ಲಿ ಒನ್ ಮೆಂಬರ್ ಒನ್ ಇ ಪಿ ಎಫ್ ಅಕೌಂಟ್ ಅಂತ ಇದೆ. ಇದನ್ನೆಲ್ಲ ನೀವು ಇದರಲ್ಲಿ ಮಾಡ್ಕೋಬಹುದು. ಯಾವ ತರ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಎಷ್ಟು ಎಂಪ್ಲಾಯರ್, ಮೀನ್ಸ್ ಯಾವ್ಯಾವ ಕಂಪ್ನಿಲಿ ವರ್ಕ್ ಮಾಡಿದ್ರೆ ಎಲ್ಲ ಫುಲ್ ಡೀಟೇಲ್ ಬರುತ್ತೆ. ಓಕೆ, ಇದರಲ್ಲಿ ನೀವು ನೋಡಿ, ಇವಾಗ ನೀವು ಪ್ರೆಸೆಂಟ್ ಎಂಪ್ಲಾಯರ್ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಅದೇ ತರ ನೆಕ್ಸ್ಟ್ ಕೆಳಗಡೆ ಹೋದ್ರೆ ಸೆಕೆಂಡ್ ಸ್ಟೆಪ್ ಬಂದು ಅಥೆಂಟಿಕೇಶನ್. ನೋಡಿ, 3 ಸ್ಟೆಪ್ ಅಷ್ಟೇ ಇರೋದು, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 3 ಸ್ಟೆಪ್. ಇಲ್ಲಿ ನೋಡಿ, ಇದು ಪ್ರೆಸೆಂಟ್ ಎಂಪ್ಲಾಯರ್, ಇದು ಪ್ರೀವಿಯಸ್ ಎಂಪ್ಲಾಯರ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಅಥೆಂಟಿಕೇಶನ್ ಅಂದ್ರೆ ನೀವೇನು ಅಪ್ಲೈ ಮಾಡ್ತಾ ಇದ್ದೀರಲ್ಲ ಅದನ್ನ ಅಪ್ರೂವ್ ಮಾಡ್ಲಿಕ್ಕೆ ನೀವು ಆಥರೈಸೇಷನ್ ಯಾರಿಗೆ ಕೊಡ್ತೀರಾ, ಪ್ರೀವಿಯಸ್ ಎಂಪ್ಲಾಯರ್ಗೆ ಕೊಡ್ತೀರಾ ಅಂದ್ರೆ ಹಳೆ ಕಂಪನಿಯವರಿಗೆ ಕೊಡ್ತೀರಾ, ಅಥವಾ ಇವಾಗ ಪ್ರೆಸೆಂಟ್ ಇರೋ ಎಂಪ್ಲಾಯರ್ಗೆ ಕೊಡ್ತೀರಾ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಆದಷ್ಟು ನೀವು ಪ್ರೆಸೆಂಟ್ ಎಂಪ್ಲಾಯರ್ನೇ ಕೊಡೋದು, ಯಾಕಂದ್ರೆ ನೀವು ಅಲ್ಲೇ ಕೆಲಸ ಮಾಡ್ತಾ ಇರ್ತೀರಾ. ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಿದ ಮೇಲೆ ಅಷ್ಟೇ ಅವ್ರು ಅಪ್ರೂವ್ ಮಾಡ್ತಾರೆ. ಪ್ರೀವಿಯಸ್ ಎಂಪ್ಲಾಯರ್ ಕೆಲವೊಂದ್ಸರಿ ನಿಮಗೆ ರೆಸ್ಪಾಂಡ್ ಮಾಡದೇನೂ ಇರ್ಬೋದು. ಓಕೆ, ಇಲ್ಲಿ ಯು ಎ ಎನ್ ನಂಬರ್ ಹಾಕಿ ಓಕೆ ಇಲ್ಲಿ ಹಾಕಿ. ಓಕೆ, ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಹೊಡೆದ್ರೆ ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ. ನೋಡಿ, ನಾನು ಪ್ರೀವಿಯಸ್ ಎಂಪ್ಲಾಯರ್ ಇಂದ ನಾನು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರೋದ್ರಿಂದ ಈ ತರ ಮೆಸೇಜ್ ಬರ್ತಾ ಇದೆ. ಓಕೆ, ನಿಮ್ದು ಒಂದ್ ವೇಳೆ ನೀವು ಟ್ರಾನ್ಸ್ಫರ್ ಆಗಿರ್ಲಿಲ್ಲ ಅಂತಂದ್ರೆ ನಿಮಗೆ ಅದು ಕೆಳಗಡೆ ಎಂಪ್ಲಾಯರ್ದು ಲೀಸ್ಟ್ ಓಪನ್ ಆಗುತ್ತೆ. ನೀವು ಎಷ್ಟು ಕಾಂಟ್ರಾಕ್ಟ್ ಅಲ್ಲಿ ಅಥವಾ ಎಷ್ಟು ಪ್ರೀವಿಯಸ್ ಕಂಪನಿಲಿ ವರ್ಕ್ ಮಾಡಿದೀರೋ ಅದು ಕೆಳಗಡೆ ನಿಮಗೊಂದು ಲೀಸ್ಟ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು ಯಾವ ಕಂಪನಿನ ನೀವು ಪ್ರೆಸೆಂಟ್ ಕಂಪನಿ ಜೊತೆ ಮರ್ಜ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಇನ್ನೊಂದು ಇದಕ್ಕೆ ಕಂಡೀಷನ್ ಇದೆ, ಏನಪ್ಪಾ ಅಂದ್ರೆ, ನೀವು ಈ ತರ ಟ್ರಾನ್ಸ್ಫರ್ ತಗೋಬೇಕು ಅಂದ್ರೆ ಮಿನಿಮಮ್ 6 ಮಂತ್ ನೀವು ಒಂದು ಕಂಪನಿಲಿ ವರ್ಕ್ ಮಾಡಿರ್ಬೇಕು. ಏನ್ ನಿಮ್ದು ಐಡಿ ಇರುತ್ತಲ್ಲ, ಈಗ 4-5 ಐಡಿ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತಂದ್ರೆ ನೀವು ಮಿನಿಮಮ್ ಒಂದು ಐಡಿಲಿ 6 ಮಂತ್ ಆದ್ರೂ ನೀವು ಅದರಲ್ಲಿ ವರ್ಕ್ ಮಾಡಿರ್ಬೇಕು. ಇಲ್ಲ ಅಂದ್ರೆ ಅದು ಟ್ರಾನ್ಸ್ಫರ್ ಆಗಲ್ಲ. ಇಲ್ಲಿ ಅಥೆಂಟಿಕ್ ಮೀನ್ಸ್ ಒಂದು ಡಿಕ್ಲರೇಷನ್ ಬರುತ್ತೆ, ಅದು ಡಿಕ್ಲರೇಷನ್ ನ ಕ್ಲಿಕ್ ಮಾಡಿ OTP ಜನರೇಟ್ ಮಾಡಿದ್ರೆ ನಿಮಗೊಂದು OTP ಬರುತ್ತೆ. ಆ OTP ನ ನೀವು ಇಲ್ಲಿ ಎಂಟರ್ ಮಾಡಿದ್ರೆ, ಸಬ್ಮಿಟ್ ಕೊಟ್ರೆ ನಿಮಗೊಂದು ಅಕ್ನಾಲೆಜ್ಮೆಂಟ್ ಫಾರ್ಮ್ PDF ಅಲ್ಲಿ
ಬರುತ್ತೆ. ಆ PDF ಫಾರ್ಮ್ನ ನೀವು ತಗೊಂಡೋಗಿ ಎಂಪ್ಲಾಯರ್ಗೆ ಸಬ್ಮಿಟ್ ಮಾಡಿದರೆ ಆಯಿತು. ಅವರು ಅದನ್ನು ಆನ್ಲೈನ್ ಅಪ್ರೂವಲ್ ಮಾಡ್ತಾರೆ. ಅಂದರೆ ಅವ್ರದ್ದೊಂದು ಡಿಜಿಟಲ್ ಸಿಗ್ನೇಚರ್ ಇರುತ್ತೆ. ಅವರು ಎಂಪ್ಲಾಯರ್ ಕಡೆಯಿಂದ ಅಪ್ರೂವ್ ಆದರೆ ಒಂದು 10 to 12 ವರ್ಕಿಂಗ್ ಡೇಸಲ್ಲಿ PF ಆಫೀಸಲ್ಲಿ ಕೂಡ ಅದು ಅಪ್ರೂವ್ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿ ಇದೆ ಇದು. ತುಂಬ ಜನ ಏನು ಮಾಡ್ತಾರೆ, ಅದನ್ನ ಅಲ್ಲೇ ಪ್ರಿವಿಯಸ್ ಕಂಪನಿಗಳಲ್ಲೇನೆ ಬಿಟ್ಬಿಡ್ತಾರೆ. ಪ್ರಿವಿಯಸ್ ಇದರಲ್ಲೇನೆ ನೀವು ಇವಾಗ ಪ್ರೆಸೆಂಟ್ ಎಂಪ್ಲಾಯರ್ ಹತ್ರ ಹೋಗಿ ಕ್ಲೈಮ್ ಅಂತ ಮಾಡಿಸಿದಾಗ ಅದು ಬರೀ ಪ್ರೆಸೆಂಟ್ ಎಂಪ್ಲಾಯರ್ದು ಮಾತ್ರ ಬರುತ್ತೆ. ಆ ತಪ್ಪು ಯಾವತ್ತೂ ಮಾಡಕ್ ಹೋಗ್ಬೇಡಿ. ನಿಮ್ದು ಎಷ್ಟೇ ಇದರಲ್ಲಿ ವರ್ಕ್ ಮಾಡಿರಿ, ಎಷ್ಟೇ ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡಿರಿ, ಎಷ್ಟೇ ಕಂಪನಿಗಳಲ್ಲಿ ವರ್ಕ್ ಮಾಡಿರಿ, ನೀವು ಇದನ್ನು ಆನ್ಲೈನಲ್ಲಿ ನೀವೇ ಮಾಡ್ಕೋಬಹುದು. ಅಥವಾ ಸೈಬರಲ್ಲಿ ಹೋದ್ರೆ ಸೈಬರಲ್ಲಿ ಕೂಡ ಇದನ್ನ ಮಾಡ್ಕೊಡ್ತಾರೆ ನಿಮಗೆ. ಓಕೆ, ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಈ ಥರ ಇನ್ಫಾರ್ಮೇಷನ್ಗೋಸ್ಕರ. ಥ್ಯಾಂಕ್ ಯು.